ಸರ್ಕಾರ ಏನೇ ಎಚ್ಚರಿಕೆ ಕೊಟ್ಟರೂ ಕೂಡ ಫೈನಾನ್ಸ್ ಕಂಪನಿಗಳ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಟಾರ್ಚರ್ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮೈಸೂರಲ್ಲಿ ಇದೇ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಬ್ಬರ ಸಾವಾಗಿದೆ. ಇಲ್ಲಿ ನಂಜನಗೂಡಲ್ಲಿ ಒಂದೇ ದಿನ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ಅಂಬಳೆ ಗ್ರಾಮದಲ್ಲಿ ರೈತ ಮಹಿಳೆ ವಿಷ ಸೇವಿಸಿಕೊಂಡು ಸತ್ತು ಹೋಗಿದ್ದಾರೆ. ಇತ್ತ ಮಲ್ಕುಂಡಿ ಗ್ರಾಮದಲ್ಲಿಯೂ ಕೂಡ ಕೃಷ್ಣಮೂರ್ತಿ ಬರೀ 33 ವರ್ಷ. ಇವರಿಗೆ ಬಾಳಿ ಬದುಕಬೇಕಾದಂಥ ವರ್ಷಗಳು ಬಹಳಷ್ಟಿದ್ದವು. 33 ವರ್ಷಕ್ಕೇ ಕೃಷ್ಣಮೂರ್ತಿಯವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 6 ಲಕ್ಷ ಹಣವನ್ನು ಸಾಲ ಪಡ್ಕೊಂಡಿದ್ದಂತೆ ಕೃಷ್ಣಮೂರ್ತಿಯವರು. 6 ಲಕ್ಷ ದೊಡ್ಡ ಅಮೌಂಟೇ. ಹೇಗೆ ಕೊಟ್ಟರು 6 ಲಕ್ಷ ಹಣವನ್ನು? ಒಬ್ಬ ವ್ಯಕ್ತಿ ಹಳ್ಳಿ ಭಾಗದಲ್ಲಿ 6 ಲಕ್ಷ ಸಾಲವನ್ನು ಯಾವ ಥರ ತೀರಿಸ್ತಾನೆ? ಇದು ನಾವು ಮೊನ್ನೆ ಕೂಡ ಸವಿಸ್ತಾರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸಾಲ ಕೊಡುವ ವಿಚಾರದಲ್ಲಿ ಅನೇಕ ಸಂಘಗಳ ಕಡೆಯಿಂದ ಅನೇಕ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬೇರೆ ಬೇರೆ ದಾಖಲೆಗಳು ಅವು ಏನೋ ಸೃಷ್ಟಿ ಮಾಡಿ ಕೆಲವು ಕಡೆ ಕಮಿಷನ್ ಆಸೆಗೇ ಸಾಲ ಕೊಟ್ಬಿಡ್ತಾರೆ. ಅನೇಕ ಕಡೆ ಅನುತ್ಪಾದಕ ಸಾಲ ಜಾಸ್ತಿ ಆಗಿಬಿಟ್ಟಿದೆ. ಆ ಸಾಲವನ್ನು ಮಾಡಿದಾಗ ಅದರಿಂದ ಏನಾದರೂ ಉತ್ಪತ್ತಿ ಆಗುವಂಥ ಸಾಲಗಳು ಮಾಡಬೇಕು. ಬೆಳೆಗೆ ತೊಗೋತಾರಾ, ಟ್ರ್ಯಾಕ್ಟ್ರಿಗೆ ತೊಗೋತಾರಾ, ವ್ಯಾಪಾರ ಮಾಡೋಕ್ಕೆ ತೊಗೋತಾರಾ, ಹಸುಗೋಸ್ಕರ ತೊಗೋತಾರಾ, ಬಿತ್ತನೆ ಬೀಜಕ್ಕೆ ತೊಗೋತಾರ, ರಸಗೊಬ್ಬರಕ್ಕೆ ತೊಗೋತಾರ, ಅದು ಉತ್ಪತ್ತಿ ಆಗುತ್ತೆ. ಅದರಿಂದ ಉತ್ಪತ್ತಿ ಅದು ತೀರಿಸಬಹುದಾಗತ್ತೆ. ಅನುತ್ಪಾದಕ ಅಂದರೆ ಯಾವುದೋ ಮದುವೆಗೆ, ಇನ್ಯಾವುದೋ ಸಾಲ ತೀರ್ಸೋಕ್ಕೆ, ಇನ್ಯಾರಿಗೋ ಬಡ್ಡಿ ಕೊಡೋಕ್ಕೆ, ಆ ಥರ ಸಾಲ ಮಾಡಿಬಿಟ್ಟಾಗ ಅದು ಶೂಲ. ಸಾಲ ಅನ್ನೋದು ಅದು ಶೂಲ ಆಗಿಬಿಡುತ್ತೆ. ಅವ್ರಿಗೆ ಆಗ ಕಟ್ಟೋಕ್ಕಾಗಲ್ಲ. ಸೊ ಮತ್ತೆ ಬಂದು ವಸೂಲಿ ಮಾಡೋಕ್ಕೆ ಅವರು ನಿಂತಾಗ ಸಾಲ ಕಟ್ಟೋಕ್ಕಾಗಿಲ್ಲ, ಇವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಹಾವಳಿ ವಿರುದ್ಧವಾಗಿ ರೈತರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಸುಗ್ರೀವಾಜ್ಞೆ ಹೊಡಿಸ್ತೀವಿ ಅಂತ ಸರ್ಕಾರಕ್ಕೆ ಅವರು ಎದುರದೇ ಇದ್ದಾರೆ ಮೈಕ್ರೋ ಫೈನಾನ್ಸ್. ಈ ಸಣ್ಣ ಪುಟ್ಟ ಅಧಿಕಾರಿಗಳಿಗೆ ಎದುರ್ತಾರ. ಆದ್ರಿಂದ ಏನು ನೆರೆ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಏನು ಸುಗ್ರೀವಾಜ್ಞೆ ಹೊಡಿಸಿ ಆ ರಾಜ್ಯದಿಂದ ಗಡಿ ಪಾರು ಮಾಡಿದ ಆ ಥರ ಆಗಬೇಕಿಲ್ಲಿ. ಇದು ದೊಡ್ಡ ಕ್ಯಾನ್ಸರ್ ಇದ್ದಂಗೆ. ಇದು ಮೈಕ್ರೋ ಕ್ಯಾನ್ಸರೇ ಮೈಕ್ರೋ. ಇವತ್ತು ಹಳ್ಳಿ ಈಗ ನೆನ್ನೆ ಇದು ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಆತ್ಮಹತ್ಯೆ ಆಗಿದೆ ಮೈಕ್ರೋ ಫೈನಾನ್ಸಿಂದ. ನಂಜನಗೂಡು ತಾಲೂಕಲ್ಲಿ ರಾತ್ರಿ 1 ಬೆಳಗ್ಗೆ 1 ಹೆಣ ಬಿದ್ದಿದೆ. ಅದಕ್ಕೆ ನಾವು ರೈತರಿಗೆ ಒಂದು ಕರೆ ಕೊಡ್ತಾ ಇದೀವಿ. ನಿಮ್ಮ ಜೊತೆಗೆ ನಾವಿರ್ತೀವಿ, ಹೋರಾಟಗಾರರು, ಕನ್ನಡ ಚಳವಳಿಗಾರರು. ಅವ್ರು ಯಾರು ಮೈಕ್ರೋ ಫೈನಾನ್ಸರ್ ಬರ್ತಾರೆ ಅವ್ರನ್ನ ನೀವು ರೈತರೆಲ್ಲ ಒಗ್ಗಟ್ಟಾಗಿ, ಈಗ ನಮ್ಮ ಮನೇಲಿ ಹೆಣ ಬಿದ್ದೋಗಿದೆ, ಹಿಂದೆ ಓದ್ರೇನು ಮುಂದೆ ಓದ್ರೇನು, ಅದನ್ನ ಅವ್ರನ್ನ ಹಿಡಿದು ಕಟ್ಟಾಕಿ, ಕಂಬು ಕಟ್ಟಾಕಿ, ಚಡಿ ಏಟ್ ಹೊಡಿರಿ, ಚಾವಟಿ ಏಟ್ ಹೊಡಿರಿ. ಆಗ ಅವ್ರ ಬುದ್ಧಿ ಬರ್ತದೆ. ಆ ಯಾರು ಮೈಕ್ರೋ ಫೈನಾನ್ಸ್ ಬರ್ತಾರೆ, ಬೀಗ ಹಾಕಕ್ಕೆ ಬರ್ತಾರೆ, ಅವ್ರನ್ನ ಮನೆ ಒಳಗೆ ಕೂಡಾಕಿ, ಅವ್ರಿಗೆ ಬೀಗ ಹಾಕಿ 1, 2 ಅಲ್ಲೇ ಮಾಡ್ಕೋಬೇಕು ಅವರು. ಆ ಥರ ಮಾಡಿ ಆ ಮೈಕ್ರೋ ಫೈನಾನ್ಸ್ ಅವ್ರನ್ನ ಕಂಬು ಕಟ್ಟಾಕಿ, ಹಳ್ಳಿಯವರು ಚಡಿ ಏಟು ಚಾವಟಿ ಏಟ್ ತಗ ಹೊಡಿರಿ. ಆಗ ಬುದ್ಧಿ ಬತ್ತ ಅವ್ರಿಗೆ. ಆಗ ಊರು ಕಳ್ಳಿ ಕಾಲ ಅವರು. ಇವತ್ತು ಈ ಸರ್ಕಾರಕ್ಕೆ ನಿಜವಾಗ್ಲೂ ತಾಕತ್ತಿದ್ರೆ ಇದನ್ನ ರಾಜ್ಯದ ಗಡಿ ಪಾರು ಮಾಡಬೇಕು. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಸುಮಾರು ಒಂದು 15 ದಿವಸದಿಂದಲ್ಲ, ಪ್ರಾರಂಭದಿಂದಲೂ ನಡೀತಾ ಇದೆ. ನಾವು ಮೈಕ್ರೋ ಫೈನಾನ್ಸ್ಗಳ ಅವಳಿಗೆ ಕಡಿವಾಣ ಹಾಕ್ತೀವಿ ಅಂತೇಳಿ 3ನೇ ಮಹಡಿಯಲ್ಲಿ ಕೂತು ಮೊನ್ನೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು. ಅವ್ರು ಹೇಳಿಕೆ ಕೊಟ್ಟು ಅವ್ರ ತವರಲ್ಲೇ 2 ಪ್ರಾಣ ಕಳ್ಕೊಂಡ್ರು. ಇದು ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಏನೋ ಗೊತ್ತಿಲ್ಲಪ್ಪ. ಯಾರು ಜವಾಬ್ದಾರಿಯುತ ಚುನಾಯಿತ ಪ್ರತಿನಿಧಿಗಳು ಆತ್ಮಹತ್ಯೆ ಮಾಡ್ಕೊಂಡಂಥ ಕುಟುಂಬಗಳಿಗೆ 1 ದಿನ ಭೇಟಿ ಮಾಡಿ ಸಾಂತ್ವನ ಹೇಳಿಲ್ಲ. ನಾವು ಸರ್ಕಾರ ನಿಮ್ಮ ಜೊತೆ ಇದ್ದೀವಿ ಅಂತಕ್ಕಂಥ ಭರವಸೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾ ಮಂತ್ರಿಗಳು, ಜಿಲ್ಲಾಡಳಿತಗಳು ಮಾಡ್ತಾ ಇಲ್ಲ. ಬೆರಳೆಣಿಕೆಗೆ ಮಾತ್ರ ಕೆಲವೊಂದು ಮಾಹಿತಿಗೋಸ್ಕರವಾಗಿ, ಮಾಧ್ಯಮಗಳನ್ನು ಬಾಯಿ ಮುಚ್ಚಲಿಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಅವತ್ತು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ. ಇನ್ನೇನು ಕೆಲಸ ಮಾಡಿಲ್ಲ ಇವರು. ಏನು ಜಿಯೋ ಮಾಡಿದಾರಾ? ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ? ಏನೂ ಮಾಡಿಲ್ಲ. ನೀವು ಆ ಪುಟ್ಬೋಸಿ ಹೇಳಿಕೆ ತಗೊಂಡು ನಾವು ನೆಕ್ಕದ ರೈತರು